ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಾ ಇರೋ ಈವ್ನಿಂಗ್ ಸ್ನ್ಯಾಕ್ಸ್ ಯಾವುದಪ್ಪ ಅಂದರೆ ಮಸಾಲ ಪುರಿ ಮಾಡ್ತಾಯಿದ್ದೀನಿ. ಸೊ ಸ್ಟ್ರೀಟ್ ಸ್ಟೈಲ್ ಮಸಾಲ ಪುರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂಥದ್ದು. ಸೊ ಬನ್ನಿ ಹಾಗಿದ್ರೆ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ. ಒಂದು ಕುಕ್ಕರಿಗೆ ಇವಾಗ ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಸೊ ಇದನ್ನು ನೆನೆ ಇಟ್ಟಿದ್ದೆ. ಸೊ ನೀವು ಬೆಳಗ್ಗೆ ನೆನೆ ಇಟ್ಟು ಈವ್ನಿಂಗ್ ಕೂಡ ಮಾಡ್ಕೋಬೋದು, ಇಲ್ಲ ರಾತ್ರಿ ಇಟ್ಟು ಈವ್ನಿಂಗ್ ಕೂಡ ಮಾಡ್ಕೋಬೋದು. ಸೊ ನಾನು ನೈಟ್ ಇಟ್ಟಿದ್ದೆ. ಅದನ್ನು ಕುಕ್ಕರಿಗೆ ಹಾಕ್ಕೊಂಡ್ಬಿಟ್ಟು ಇವಾಗ 3-4 ಆಲೂಗಡ್ಡೆನ ತೊಗೊತಿದ್ದೀನಿ. ಸೊ ನೀವು ಕ್ವಾಂಟಿಟಿನ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮನೇಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ಕುಕ್ಕರ್ಗೆ ನೀರು ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕೋತಾ ಇದ್ದೀನಿ. ಸೊ ನಾನು ಇಲ್ಲಿ ಉಪ್ಪನ್ನ ಸ್ಕಿಪ್ ಆಗಿದೆ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ, ತುಂಬ ಚೆನ್ನಾಗಿ ಬೇಯುತ್ತೆ. ಸೊ ಇವಾಗ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು 3-4 ವಿಸಿಲ್ ಆಗೋವರೆಗೂ ಕೂಗಿಸ್ಕೋಬೇಕಾಗತ್ತೆ. ಸೊ ಇವಾಗ ಕೂಗಿಸ್ಕೊಂಡ ನಂತರ ಒಂದು 5 ಮಿನಿಟ್ಸ್ ವೇಟ್ ಮಾಡಿ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಆಲೂಗಡ್ಡೆನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ, ಹಸಿ ಬಟಾಣಿನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ, ಬೇಯಿಸಿರುವ ಬಟಾಣಿನ. ಹಾಗೆ ಆಲೂಗಡ್ಡೆನ ತಗೊಂಡ ನಂತರ ಹಸಿ ಬಟಾಣಿನ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಸೊ ಇದೇನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಹಸಿ ಬಟಾಣಿನ ಅಂದರೆ ಬೇಯಿಸಿರೋ ಬಟಾಣಿನ ಹಾಕೋತಾ ಇದ್ದೀನಿ ಇದಕ್ಕೆ. ಈ ಬೌಲ್ಗೆ ಹಾಕ್ಕೊಂಡು ತೆಗೆದಿಟ್ಕೊಳ್ಳೋಣ. ಹಾಗೆ ನೆಕ್ಸ್ಟು ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿ ಇಡ್ತಾಯಿದ್ದೀನಿ. ಕಡಾಯಿಗೆ ಇವಾಗ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಸೊ ಎಣ್ಣೆ ಹಾಕಾದ ನಂತರ ನಾವು ಸ್ವಲ್ಪ ಮಸಾಲೆಗಳನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕಿದ ನಂತರ ಒಂದು ಚಕ್ಕೆ, 2 ಕಾಳು ಮೆಣಸು, ಲವಂಗ, ಜೀರಿಗೆ ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ. ಸೊ ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೋತಾ ಇದ್ದೀನಿ. ಚಾಪ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲ ಪೇಸ್ಟ್ ಮಾಡ್ಕೊಂಡು ಹಾಕೋತೀನಿ ಅಂದ್ರೂ ಹಾಕ್ಕೋಬೋದು. ನಾನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೆ ನೆಕ್ಸ್ಟು, ಅದಕ್ಕೆ ಹಿಂಗೆ ಹಾಕ್ಕೋತಾ ಇದ್ದೀನಿ. ಸೊ 4-5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ನೆಕ್ಸ್ಟು ಅದಕ್ಕೆ ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ದೊಡ್ಡದಾಗಿ ಹೆಚ್ಚಿರೋ ಈರುಳ್ಳಿನ ದಪ್ಪದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಟೊಮೆಟೊ ಕೂಡ ತೊಗೊಂಡಿದ್ದೀನಿ, ಒಂದು ದಪ್ಪದಾಗಿರೋದು ಹೆಚ್ಕೊಂಡು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾನೆ ಇರಿ. ಹಾಗೆ ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಮಿಕ್ಸಿನಲ್ಲೇ ಹಾಗೆ ಹಾಕ್ಕೋಬೋದು, ಇಲ್ಲ ಇದರಲ್ಲಿ ಬೇಕಿದ್ರೆ ಒಗ್ಗರಣೆಯಲ್ಲೂ ಹಾಕ್ಕೋಬೋದು. ಸೊ ಎಗ್ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟು ನಾವು ಇನ್ನು ಉಳಿದಿರೋದು ಬಟಾಣಿನ ಈ ಕುಕ್ಕರಲ್ಲಿತ್ತಲ್ಲ ಅದನ್ನು ಕೂಡ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಈ ಥರ ರೆಡಿ ಮಾಡಿಟ್ಕೋಬೇಕು. ಸೊ ಈ ಸ್ಮ್ಯಾಶರ್ ಇರುತ್ತಲ್ಲ, ಸೊ ಅದರಲ್ಲಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನು 4 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ. ಸೊ ಕ್ವಾಂಟಿಟಿನ ನೋಡಿಕೊಂಡು ತೊಗೊಳ್ಬೇಕಂತ ಹೇಳಿದೆ. ಸೊ ಅದಕ್ಕಾಗಿ ನಾನು 2 ಆಲೂಗಡ್ಡೆನ ತಕ್ಕೊಂಡು ಸಿಪ್ಪೆನ ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, 2 ಸಾಕಾಗುತ್ತೆ ಅನಿಸುತ್ತೆ, ಅದಕ್ಕೋಸ್ಕರ ನಾನು 2 ತೊಗೊಂಡೆ. ಸೊ ಹಾಗೆ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಸೈಡಲ್ಲಿ ಇಡ್ತಾಯಿದ್ದೀನಿ. ಇವಾಗ ಒಗ್ಗರಣೆನ ಲಿಡ್ ಕ್ಲೋಸ್ ಮಾಡಿ ಆಫ್ ಮಾಡಿಬಿಡ್ತಿದ್ವಿಲ್ಲ ಗ್ಯಾಸು, ಅದನ್ನು ಇವಾಗ ತಣ್ಣಗಾಗಿದೆ. ತಣ್ಣಗಾದ ನಂತರ ನಾವು ಇವಾಗ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಸೊ ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಹಾಕ್ಕೋತಾ ಇದ್ದೀನಿ. ಸೊ ಹಾಗೆ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಗೆ ಆಮ್ಚೂರು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀವಿ. ಹಾಕ್ಕೊಂಡ ನಂತರ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ. ಸೊ ನುಣ್ಣಗೆ ಪೇಸ್ಟ್ ಆದ ನಂತರ ಅದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಆದಮೇಲೆ ಹುಣಸೆಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ನೀವು ರಸ ಕೂಡ ಹಾಕ್ಕೋಬೋದು, ಇರಲಿಲ್ಲ ಅಂದರೆ ಈ ಥರನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ. ಪೇಸ್ಟ್ ರೆಡಿಯಾಗಿದೆ. ಸೊ ಇವಾಗ ನೆಕ್ಸ್ಟು ಅದೇ ಕಡಾಯಿಗೆ ನಾನು ಈ ರುಬ್ಬಿರೋ ಮಿಶ್ರಣವನ್ನು ಹಾಕ್ಕೋತಾ ಇದ್ದೀನಿ. ಸೊ ಈ ಗ್ರೇವಿನ ಹಾಕ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೂ ಚೆನ್ನಾಗಿ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ. ನಾವು ಪೇಸ್ಟ್ ಹಾಕ್ಕೊಂಡಿದ್ದು ಮಿಕ್ಸಿ ಜಾರ್ಗೆ ಗ್ರೇವಿಗೆ ಇನ್ನೂ ಸ್ವಲ್ಪ ನೀರು ಸೇರಿಸಿ ಹಾಕ್ಕೊಂಡ್ಬಿಟ್ಟು ತೆಳು ಥರ ಆಗಿರಬೇಕು. ಸೊ ಗ್ರೇವಿ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು, ಅದಕ್ಕೋಸ್ಕರ ನೀರನ್ನು ಸೇರಿಸ್ಕೋಬೇಕು. ಸೊ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ ಚೆನ್ನಾಗಿ ಕುದಿ ಬರಬೇಕು. ಸೊ ಕುದಿ ಬರೋ ಅಷ್ಟರಲ್ಲಿ ನಾವು ಇವಾಗ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡಿರೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರೋದು ಫ್ರೆಂಡ್ಸ್. ಹಾಗೆ ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಹಾಗೆ ಕುಕ್ಕರ್ನಲ್ಲಿ ಸ್ವಲ್ಪ
ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಅಲ್ಲ ಬೇಯಿಸಿರೋ ವಟಾಣಿನ, ಸೊ ಅದನ್ನು ಇದರೊಳಗಡೆ ಹಾಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನಮ್ಮದು ಲಿಕ್ವಿಡ್ ಥರ ರೆಡಿ ಆಯಿತು ನೋಡಿ ಇದು. ಸೊ ಈ ಥರ ರೆಡಿಯಾಗಿರಬೇಕು. ಮಸಾಲ ಪುರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಇದು. ಎಷ್ಟು ಚೆನ್ನಾಗಿ ನೀವು ಕುದಿಸ್ಕೋತಿರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಕುದಿಬೇಕು. ಸೊ ಕುದಿಯೋಕ್ಕೆ ಇಟ್ಬಿಡೋಣ. ಸೊ ಅಷ್ಟರಲ್ಲಿ ನಾವು ಪುರಿನ ರೆಡಿ ಮಾಡ್ಕೊಳ್ಳೋಣ. ಸೊ ಪುರಿ ಇವಾಗ ನಾವು ಒಂದು ತಟ್ಟೆಯಲ್ಲಿ ಪುರಿನ ಹಾಕ್ಕೊಂಡಿದ್ದೀನಿ. ಒಂದು 5-6 ಪುರಿನ ತೊಗೊಂಡಿದ್ದೀನಿ. ಸೊ ಈ ಥರ ಪುಡಿ ಮಾಡ್ಕೊಳ್ಳಿ. ಜಾಸ್ತಿ ಪುಡಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರ ಪುಡಿ ಆದ ನಂತರ ಆವಾಗಲೇ ಹೇಳಿದ್ನಲ್ಲ, ಬೇಯಿಸಿರೋ ವಟಾಣಿನ ಸೈಡಲ್ಲಿ ಇಟ್ಕೊಂಡಿದ್ದೆ ಬೌಲಲ್ಲಿ. ಸೊ ಅದನ್ನು ಇದ್ರ ಮೇಲೆ ಹಾಕ್ಕೋಬೇಕು. ಅದು ಹಾಕ್ಕೊಂಡ ನಂತರ ಮೇಲೆ ನಾವು ಮಿಶ್ರಣ ಮಾಡಿದ್ವಲ್ಲ ಮಸಾಲೆ, ಅದನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇದು ಹಾಕೊಂಡ ನಂತರ ನೆಕ್ಸ್ಟು ನಾನಿಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಮೇಲ್ಗಡೆ. ಹಾಗೆ ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ ಆದ ನಂತರ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆದಮೇಲೆ ಸಣ್ಣ ಸೇವನ್ನು ಹಾಕ್ಕೋತಾ ಇದ್ದೀನಿ. ಸೊ ಇದು ಹಾಕ್ಕೊಂಡ್ರೆ ಇವಾಗ ನಮ್ಮ ಮಸಾಲ ಪುರಿ ರೆಡಿ ಆಯಿತು. ಸ್ಟ್ರೀಟ್ ಸ್ಟೈಲಲ್ಲಿ ಮಸಾಲ ಪುರಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಸೊ ನಾನಿವಾಗ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ವಾವ್, ಸಖತ್ತಾಗಿದೆ. ಸೊ ನೀವು ಟ್ರೈ ಮಾಡ್ತೀರಲ್ಲ, ಸೊ ಟ್ರೈ ಮಾಡಿ ಇದೇ ಥರ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಪಾನಿಪುರಿನ ಮಸಾಲೆ ಪುರಿನ ಯಾವ ರೀತಿ ಮಾಡ್ತೀರೋ ಅದನ್ನು ಕೂಡ ಕಮೆಂಟ್ ಮಾಡಿ. ಬೆಂಗಳೂರಲ್ಲಿ ಈ ಥರ ಬೌಲಲ್ಲಿ ಹಾಕಿ ಕೊಡ್ತಾರೆ. ಸೊ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ನಾನು ಟ್ರೈ ಮಾಡೋಣ ಇದರಲ್ಲಿ ಹಾಕಿಬಿಟ್ಟು ಅಂತ ಮಾಡ್ತಾ ಇದ್ದೀನಿ. ಸೊ ಪ್ಲೇಟಲ್ಲಿ ಬೇಡ, ಈ ಥರ ಬೌಲಲ್ಲೆಲ್ಲ ಕೊಡ್ತಾರಲ್ಲ, ಸೊ ಅದೇ ರೀತಿ ಮಾಡ್ಕೋಬೇಕು ಅಂತ ಪುರಿ ಹಾಕಿಬಿಟ್ಟು ಬೇಯಿಸಿರೋ ವಟಾಣಿ ಮತ್ತು ಗ್ರೇವಿನ ಹಾಕೋತಾ ಇದ್ದೀನಿ. ಗ್ರೇವಿ ಹಾಕೊಂಡ ನಂತರ ಸೇಮ್ ಅದೇ ರೀತಿಯಲ್ಲಿ ಆನಿಯನ್ನು ಮತ್ತು ಕ್ಯಾರೆಟ್ ತುರಿ, ಕೊತ್ತಂಬರಿ ಮೇಲೆ ಸೇವನ್ನು ಹಾಕ್ಕೊಂಡ್ಬಿಟ್ಟು ಮಳೆ ಬರ್ತಾಯಿತ್ತು ಹೊರಗಡೆ. ಸೊ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಸೊ ಮನೆಯಲ್ಲಿ ಯಾವ ರೀತಿ ಮಾಡಿ ಟೇಸ್ಟ್ ಮಾಡೋದು ಅಂತ ಒಂದು ಸತಿ ಮಾಡೋಣ ಅಂತ ಈ ಥರ ಟ್ರೈ ಮಾಡಿದೆ. ಸೊ ನೀವು ಈ ರೀತಿನೇ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.